ಆರ್ಎಸ್ಎಸ್ ನಲ್ಲಿ ಇರುವವರು ಪುಡಾರಿಗಳ ಈಗಿನ ಆರ್ಎಸ್ಎಸ್ ನಲ್ಲಿ ಪುಡಾರಿಗಳು ಸೇರ್ಕೊಂಡು ಬಿಟ್ಟಿದ್ದಾರಾ? ಆರ್ಎಸ್ಎಸ್ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂತಹ ಬೇಳೂರು ಗೋಪಾಲಕೃಷ್ಣ. ಆರ್ಎಸ್ಎಸ್ ನಲ್ಲಿ ಇರುವವರು ಪುಂಡರಿಗಳ ಈಗಿನ ಆರ್ಎಸ್ಎಸ್ ನಲ್ಲಿ ಪುಡಾರಿಗಳಿದ್ದಾರಾ? ಅವ್ರು ಸೇರ್ಕೊಂಡಿದ್ದಾರಾ? ಆರ್ಎಸ್ಎಸ್ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂತಹ ಬೇಳೂರು ಗೋಪಾಲಕೃಷ್ಣ. ಬಿಜೆಪಿಯಲ್ಲಿದ್ದಾಗ ಅಂದಿನ ಆರ್ಎಸ್ಎಸ್ ಚೆನ್ನಾಗೇ ಇತ್ತು. ಈಗ ಆರ್ಎಸ್ಎಸ್ಗೆ ಅಂದ್ರೆ ಬಿಜೆಪಿ ಪುಡಾರಿಗಳು ಸೇರಿ ಹಾಳಾಗಿದೆ. ಆರ್ಎಸ್ಎಸ್ ಮತ್ತು ಸರ್ಕಾರದ ನಡುವೆ ತಿಕ್ಕಾಟ ಜೋರಾಗಿದೆ. ಬಿಜೆಪಿಯಲ್ಲಿ ಈಗ ಎಲ್ಲವೂ ಕೂಡ ಸರಿ ಇತ್ತು. ಆಗ ಆರ್ಎಸ್ಎಸ್ ಹೆಸರು ಹೇಳಿಕೊಂಡು ಬಿಜೆಪಿಯವರು ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಪುಡಾರಿಗಳು ತುಂಬಿಕೊಂಡಿರುವಂತಹ ಆರ್ಎಸ್ಎಸ್ ಸಂಸ್ಕೃತಿಯನ್ನೇ ಹಾಳು ಮಾಡ್ತಾ ಇದ್ದಾರೆ. ನಾನು ಬಿಜೆಪಿಯಲ್ಲಿದ್ದಾಗ ಆರ್ಎಸ್ಎಸ್ ಬಗ್ಗೆ ಜನರು ಗೌರವವನ್ನ ಕೊಡ್ತಾ ಇದ್ರು. ಬೇಳೂರು ಗೋಪಾಲ ಕೃಷ್ಣ ಅವರು ಏನು ಹೇಳಿದ್ದಾರೆ ಅಂತಂದ್ರೆ, ನಾನು ಆರ್ ಎಸ್ ಎಸ್ ಹಾಗೂ ಬಿಜೆಪಿಯಲ್ಲಿ ಇದ್ದಾಗ ಅಂದಿನ ಆರ್ ಎಸ್ ಎಸ್ ಚೆನ್ನಾಗೇ ಇತ್ತು. ಈಗ ಬಿಜೆಪಿಯ ಪುಂಡ ಪೋಖರಿಗಳು ಸೇರ್ಕೊಂಡು ಆರ್ ಎಸ್ ಎಸ್ನ ಹಾಳು ಮಾಡಿ ಇಟ್ಟಿದ್ದಾರೆ. ಕಾಂಗ್ರೆಸ್ನ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಈ ರೀತಿಯಾಗಿ ಹೇಳಿರುವಂಥದ್ದು. ಮಾಧ್ಯಮದೊಂದಿಗೆ ಮಾತನಾಡ್ತಾರೆ ಅವರು. ಯಾವುದೇ ಸಂಸ್ಥೆ ಕಾರ್ಯಕ್ರಮ ಮಾಡಬೇಕಾದ್ರೆ ಅನುಮತಿ ಪಡಿಲೇಬೇಕು ಎಂದಿದ್ರು. ಶಾಲಾ ಆವರಣದಲ್ಲಿ ಅನುಮತಿ ಕೊಡಬಾರ್ದಾಗಿತ್ತು. ಪಿಡಿಒ ಪ್ರವೀಣ್ ಕುಮಾರ್ ಅಮಾನತು ಆದೇಶ ತಡೆಯಾಜ್ಞೆ ವಿಚಾರವಾಗಿ ಮಾತನಾಡಿದ್ರು. ಎಲ್ಲರಿಗೂ ಕೂಡ ಕಾನೂನು ಒಂದೇ ಅಂತ ಹೇಳಿ ಮಾತನಾಡಿದ್ರು. ನಂಗೊಂದು ಪ್ರಶ್ನೆ ಇದೆ. ಕಾನೂನಿನಲ್ಲಿ ಸಂಘ ಸಂಸ್ಥೆಗಳನ್ನ ಕಟ್ಕೋಬಹುದು ಅಂತಿದ್ಮೇಲೆ ಕಾನೂನಿಗೆ ಗೌರವ ಕೊಟ್ಟಂಗೆ ಆಗಲ್ವಾ? ಆರ್ ಎಸ್ ಎಸ್ ನಲ್ಲಿ ಇತ್ತೀಚೆಗೆ ಪುಡಾರಿಗಳು ಪುಂಡಾಟ ಮಾಡೋರು ಸೇರ್ಕೊಂಡಿದ್ದಾರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಈಗಿನ ಆರ್ ಎಸ್ ಎಸ್ ನಲ್ಲಿ ಪುಡಾರಿಗಳು ಸೇರಿಕೊಂಡಿದ್ದಾರಾ? ಆರ್ ಎಸ್ ಎಸ್ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನ ಬೇಳೂರು ಗೋಪಾಲಕೃಷ್ಣ ಅವರು ನೀಡಿರುವಂಥದ್ದು. ಬಿಜೆಪಿಯಲ್ಲಿದ್ದಾಗ ಅಂದಿನ ಆರ್ ಎಸ್ ಎಸ್ ಚೆನ್ನಾಗಿಯೇ ಇತ್ತು. ಈಗ ಆರ್ ಎಸ್ ಎಸ್ಗೆ ಬಿಜೆಪಿಯ ಪುಡಾರಿಗಳು ಸೇರ್ಕೊಂಡು ಹಾಳಾಗ್ಬಿಟ್ಟಿದೆ, ಹಾಳಕೆಡಗಿದ್ದಾರೆ. ಬಿಜೆಪಿಯಲ್ಲಿ ಈಗ ಎಲ್ಲವೂ ಕೂಡ ಸರಿಯಿಲ್ಲ. ಆರ್ ಎಸ್ ಎಸ್ ಹೆಸರು ಹೇಳ್ಕೊಂಡು ಬಿಜೆಪಿಯ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಪುಂಡ್ರು ಆರ್ ಎಸ್ ಎಸ್ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇದ್ದಾರೆ. ನಾನು ಆರ್ ಎಸ್ ಎಸ್ ಮತ್ತು ಬಿಜೆಪಿಯಲ್ಲಿದ್ದಾಗ ಹಿಂಗೆಲ್ಲ ಇತ್ತಿಲ್ಲ. ಚಡ್ಡಿ ಹಾಕುತ್ತಿದ್ದಾಗ ಇದ್ದಂಥ ಆರ್ ಎಸ್ ಎಸ್ ಈಗ ಬಿಜೆಪಿ ಪುಡಾರಿಗಳ ಬಂದ ಮೇಲೆ ಬದಲಾಗಿದೆ ಅಂತ ಹೇಳಿ ಬೇಳೂರು ಗೋಪಾಲ ಕೃಷ್ಣ ಅವರು ಮಾತನಾಡಿರುವಂಥದ್ದು. ಒಂದಿಷ್ಟು ಮಾತನಾಡಿದ್ರು ಅವರು. ಚಡ್ಡಿ ಹಾಕುತ್ತಿದ್ದಾಗ ಇದ್ದಂತಹ ಆರ್ ಎಸ್ ಎಸ್ ಈಗ ಇಲ್ಲ, ಪುಂಡಾಟಗಳು ಜಾಸ್ತಿ ಆಗ್ತಾ ಇದೆ, ಬದಲಾಗಿದೆ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ರು. ಆರ್ ಎಸ್ ಎಸ್ ಪಥಸಂಚಲನದಲ್ಲಿ ಭಾಗವಹಿಸಿದಂತಹ ಪಿಡಿಒ ಅಮಾನತಿಗೆ KAT ತಡೆ ನೀಡಿದಂತಹ ವಿಚಾರಕ್ಕೆ ವಿಧಾನಸೌಧದಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ರು. ಸಹಜವಾಗಿ ಸರ್ಕಾರಿ ಅಧಿಕಾರಿಗಳು ಹೀಗೆ ಭಾಗವಹಿಸಿ ಗೊಂದಲವನ್ನು ಸೃಷ್ಟಿ ಮಾಡಬಾರ್ದು. ಅಂಥದ್ರಲ್ಲಿ ಭಾಗಿಯಾಗದೆ ಸುಮ್ಮನೆ ಇರಬೇಕು. ಕೋರ್ಟ್ ಆದೇಶಕ್ಕೆ ನಾವು ತಲೆಬಾಗಬೇಕು ಅಂದ್ರು. ಇತ್ತೀಚಿನ ಆರ್ ಎಸ್ ಎಸ್ ಬದಲಾವಣೆ ನೋಡಿದ್ರೆ ಮೊದಲು ಚಡ್ಡಿಯನ್ನ ಹಾಕ್ತಾ ಇದ್ದಂತ ಆರ್ ಎಸ್ ಎಸ್ ಈಗ ಇಲ್ಲ. ಬಿಜೆಪಿ ಪುಡಾರಿಗಳು ಆರ್ ಎಸ್ ಎಸ್ಗೆ ಬಂದು ಆರ್ ಎಸ್ ಎಸ್ ಬದಲಾವಣೆ ಮಾಡಿದ್ದಾರೆ. ಚಡ್ಡಿ ಹಾಕ್ತಾ ಇದ್ದಂತ ಆರ್ ಎಸ್ ಎಸ್ ಪ್ಯಾಂಟ್ ಬಂದ ಮೇಲೆ ಬದಲಾವಣೆ ಕಂಡಿದೆ ಅಂತ ಹೇಳಿದ್ರು. ಯಾವುದೇ ಸಂಸ್ಥೆ ಆಗಿರಲಿ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಪರ್ಮಿಷನ್ ತೆಗೆದುಕೊಳ್ಬೇಕು ಅಂತ ಹೇಳಿ ಪ್ರಿಯಾಂಕರಿಗೆ ಹೇಳಿದ್ರು. ಅದರಲ್ಲಿ ತಪ್ಪೇನಿದೆ? ಶಾಲಾ ಆವರಣದಲ್ಲಿ ಇಂತಹ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅನುಮತಿಯನ್ನು ಪಡ್ಕೊಳ್ಬೇಕು. ನಿಯಮಗಳ ಕಾನೂನು ಉಲ್ಲಂಘನೆ ಮಾಡಬಾರ್ದು. ಈಗ ಕೋರ್ಟ್ ಆದೇಶ ಮಾಡಿದೆ, ನಾವು ಪಾಲನೆಯನ್ನ ಮಾಡ್ತಾ ಇದ್ದೇವೆ. ಅದರ ಮುಂದೆ ಹೀಗೆ ಅನೇಕರು ಬಂದು ಕಾರ್ಯಕ್ರಮವನ್ನ ಮಾಡ್ತೇವೆ ಅಂದ್ರೆ ಸಮಸ್ಯೆ ಆಗುತ್ತೆ. ಶಾಲೆಯ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿದ್ರು. ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ರು.
ಧರ್ಮಸ್ಥಳದ ಬಗ್ಗೆನೂ ಮಾತಾಡಿದ್ರು. ಕೆಳಗೆ ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.